ನಮಸ್ಕಾರ. ಧಾರ್ಮಿಕ ಚಾನೆಲ್ಗೆ ನಿಮಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಸಂಪೂರ್ಣ ಜೀವನ ಚರಿತ್ರೆ ಹಾಗೂ ವೃಂದಾವನ ಪ್ರವೇಶ ಮತ್ತು ಅವರ ಮಹಿಮೆ. ಭಕ್ತರ ಪಾಲಿಗೆ ಗುರು ಎಂದರೆ ಜ್ಞಾನವನ್ನು ನೀಡುವವರು, ದುಃಖದಲ್ಲಿರುವವರಿಗೆ ಧೈರ್ಯ ನೀಡುವವರು, ದಾರಿ ಕಾಣದವರಿಗೆ ಮಾರ್ಗದರ್ಶನ ಮಾಡುವವರು. ಅಂತಹ ಮಹಾನ್ ಗುರುಗಳಲ್ಲಿ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಭಕ್ತರ ಹೃದಯದಲ್ಲಿ ವಿಶೇಷ ಸ್ಥಾನ ಪಡೆದಿದ್ದಾರೆ. ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು ಕೇವಲ ಒಬ್ಬ ಸಂತ ಅಥವಾ ಯತಿಗಳಲ್ಲ. ಅವರು ಗುರು ಪರಂಪರೆಯ ಮಹಾನ್ ಆಚಾರ್ಯರು, ದ್ವೈತ ವೇದಾಂತದ ಪ್ರಚಾರಕರು ಮತ್ತು ಅಸಂಖ್ಯಾತ ಭಕ್ತರಿಗೆ ಆರಾಧ್ಯ ದೈವರಾಗಿದ್ದಾರೆ. ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು ತಮಿಳುನಾಡಿನ ಭುವನಗಿರಿ ಪ್ರದೇಶದಲ್ಲಿ ಜನಿಸಿದರು ಎಂದು ಪರಂಪರೆಯಲ್ಲಿ ಹೇಳಲಾಗುತ್ತದೆ. ತಂದೆ ತಿಮ್ಮಣ್ಣ ಭಟ್ಟರು ಮತ್ತು ತಾಯಿ ಗೋಪಿಕಾಂಬ. ಇವರು ಸಂಸ್ಕಾರವಂತ ಧಾರ್ಮಿಕ ಕುಟುಂಬದಲ್ಲಿ ಜನಿಸಿದರು. ಬಾಲ್ಯದಿಂದಲೇ ವೆಂಕಟನಾಥರಿಗೆ ವಿದ್ಯಾಭ್ಯಾಸದಲ್ಲಿ ಅಪಾರ ಆಸಕ್ತಿ ಇತ್ತು. ವೇದ ಉಪನಿಷತ್ತುಗಳು, ಪುರಾಣಗಳು, ತರ್ಕಶಾಸ್ತ್ರ, ವ್ಯಾಕರಣ ಮತ್ತು ದ್ವೈತ ವೇದಾಂತ ವಿಷಯಗಳಲ್ಲಿ ಅವರು ಅಸಾಧಾರಣ ಪಾಂಡಿತ್ಯವನ್ನು ಗಳಿಸಿದ್ದರು. ಅವರ ಜ್ಞಾನ ಮತ್ತು ಪ್ರತಿಭೆಯನ್ನು ಕಂಡು ಗುರುಗಳು ಕೂಡ ಆಶ್ಚರ್ಯಪಟ್ಟರು. ವೆಂಕಟನಾಥರ ಜೀವನ ಮತ್ತು ಅವರ ಕುಟುಂಬ. ವೆಂಕಟನಾಥರು ನಂತರ ವಿವಾಹ ಆದರು. ಅವರ ಪತ್ನಿಯ ಹೆಸರು ಸರಸ್ವತಿಬಾಯಿ. ಕುಟುಂಬ ಜೀವನ ನಡೆಸುತ್ತಿದ್ದರು. ಆದರೆ ಅವರ ಮನಸ್ಸು ಸದಾ ಧರ್ಮ, ಅಧ್ಯಾತ್ಮ ಮತ್ತು ಭಗವಂತನ ಚಿಂತನೆಯಲ್ಲಿಯೇ ಇತ್ತು. ಅವರ ಜೀವನದಲ್ಲಿ ಆರ್ಥಿಕ ಸಂಕಷ್ಟಗಳು ಬಂದವು. ಆದರೆ ಎಂತಹ ಕಷ್ಟ ಬಂದರೂ ಧರ್ಮದ ಮಾರ್ಗವನ್ನು ಅವರು ಬಿಡಲಿಲ್ಲ. ಇದೇ ಅವರ ಜೀವನದ ಪ್ರಮುಖ ಸಂದೇಶಗಳಲ್ಲಿ ಒಂದು. ಕಷ್ಟ ಬಂದಾಗ ಧರ್ಮವನ್ನು ಬಿಡಬಾರದು, ಭಗವಂತನಲ್ಲಿ ನಂಬಿಕೆ ಇಡಬೇಕು. ವೆಂಕಟನಾಥರ ಜೀವನದಲ್ಲಿ ಒಂದು ಮಹತ್ವದ ತಿರುವು ಬಂದಿತ್ತು. ಮಹಾನ್ ಗುರು ಶ್ರೀ ಸುಧೀಂದ್ರ ತೀರ್ಥರ ಮಾರ್ಗದರ್ಶನದಲ್ಲಿ ಅವರು ಸನ್ಯಾಶ್ರಮವನ್ನು ಸ್ವೀಕರಿಸಿದರು. ಸನ್ಯಾಸ ಸ್ವೀಕರಿಸಿದ ನಂತರ ಅವರಿಗೆ ಶ್ರೀ ರಾಘವೇಂದ್ರ ತೀರ್ಥ ಎಂಬ ಹೆಸರು ದೊರೆಯಿತು. ಆ ಕ್ಷಣದಿಂದಲೇ ಅವರ ಜೀವನವೇ ಲೋಕ ಕಲ್ಯಾಣಕ್ಕಾಗಿ ಸಮರ್ಪಿತವಾಯಿತು. ಅವರು ದೇಶದ ವಿವಿಧ ಭಾಗಗಳಿಗೆ ಸಂಚರಿಸಿ ಧರ್ಮವನ್ನು ಬೋಧಿಸಿದರು. ಭಕ್ತರಿಗೆ ಜ್ಞಾನ, ಭಕ್ತಿ ಮತ್ತು ಸತ್ಯದ ಮಾರ್ಗವನ್ನು ತೋರಿಸಿದರು. ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಬೋಧನೆಯ ಮುಖ್ಯ ಅಂಶಗಳಲ್ಲಿ ಭಕ್ತಿ, ಧರ್ಮ, ಸತ್ಯ, ಗುರುಭಕ್ತಿ ಮತ್ತು ಭಗವಂತನಲ್ಲಿ ನಂಬಿಕೆ ಪ್ರಮುಖವಾಗಿವೆ. ಜೀವನದಲ್ಲಿ ಬಂದ ಕಷ್ಟಗಳನ್ನು ಧೈರ್ಯದಿಂದ ಎದುರಿಸಬೇಕು. ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಜೀವನದ ಅತ್ಯಂತ ಮಹತ್ವದ ಘಟನೆ ಎಂದರೆ ಅವರ ಬೃಂದಾವನ ಪ್ರವೇಶ. ಪರಂಪರೆಯ ಪ್ರಕಾರ ಕ್ರಿಸ್ತ ಶಕ 1671ರಲ್ಲಿ ಅವರು ಮಂತ್ರಾಲಯದಲ್ಲಿ ಜೀವಂತ ಸಮಾಧಿ ಬೃಂದಾವನ ಪ್ರವೇಶ ಮಾಡಿದ್ದರು. ಅವರು ತಮ್ಮ ಶಿಷ್ಯರು ಮತ್ತು ಭಕ್ತರಿಗೆ ತಾವು ಬೃಂದಾವನದಲ್ಲಿ ಪ್ರವೇಶಿಸಿದ ನಂತರವೂ ಭಕ್ತರಿಗೆ ಅನುಗ್ರಹ ನೀಡುವುದಾಗಿ ಆಶ್ವಾಸನೆ ನೀಡಿದ್ದರು. ಅವರು ಹೇಳಿದ್ದು, ನಾನು ಬೃಂದಾವನ ಪ್ರವೇಶಿಸಿದ ನಂತರವೂ ನನ್ನನ್ನು ಆಶ್ರಯಿಸುವ ಭಕ್ತರಿಗೆ ಅನುಗ್ರಹ ದೊರೆಯುತ್ತದೆ. ಇದರಿಂದಲೇ ರಾಘವೇಂದ್ರ ಸ್ವಾಮಿಗಳ ಆರಾಧನೆ ಇಂದಿಗೂ ಕೋಟ್ಯಾಂತರ ಭಕ್ತರ ಜೀವನದ ಭಾಗವಾಗಿದೆ. ಬೃಂದಾವನದ ವಿಶೇಷತೆ. ಮಂತ್ರಾಲಯದ ಬೃಂದಾವನವು ಭಕ್ತರಿಗೆ ಅತ್ಯಂತ ಪವಿತ್ರವಾದ ಸ್ಥಳ. ಇಲ್ಲಿ ಬರುವ ಭಕ್ತರು ತಮ್ಮ ಸಮಸ್ಯೆಗಳನ್ನು ಗುರುಗಳ ಮುಂದೆ ಅರ್ಪಿಸುತ್ತಾರೆ. ಕೆಲವರು ಆರೋಗ್ಯಕ್ಕಾಗಿ ಪ್ರಾರ್ಥಿಸುತ್ತಾರೆ, ಕೆಲವರು ಉದ್ಯೋಗಕ್ಕಾಗಿ ಪ್ರಾರ್ಥಿಸುತ್ತಾರೆ, ಕೆಲವರು ಕುಟುಂಬದ ಶಾಂತಿಗಾಗಿ ಪ್ರಾರ್ಥಿಸುತ್ತಾರೆ, ಇನ್ನು ಕೆಲವರು ಮಕ್ಕಳ ವಿದ್ಯಾಭ್ಯಾಸ ಮತ್ತು ಭವಿಷ್ಯಕ್ಕಾಗಿ ಪ್ರಾರ್ಥಿಸುತ್ತಾರೆ. ಮಂತ್ರಾಲಯಕ್ಕೆ ಪ್ರತಿದಿನ ಸಾವಿರಾರು ಭಕ್ತರು ಆಗಮಿಸಿ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ದರ್ಶನ ಪಡೆಯುತ್ತಾರೆ.
ಪ್ರತಿ ವರ್ಷ ಮಂತ್ರಾಲಯದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆರಾಧನೆಯನ್ನು ಅತ್ಯಂತ ಭಕ್ತಿಯಿಂದ ಆಚರಿಸಲಾಗುತ್ತದೆ. ಆರಾಧನೆಯ ಸಂದರ್ಭದಲ್ಲಿ ವಿಶೇಷ ಪೂಜೆ, ಅಭಿಷೇಕ, ಪಾರಾಯಣ, ಭಜನೆ ಮತ್ತು ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯುತ್ತವೆ. ದೇಶದ ವಿವಿಧ ಭಾಗಗಳಿಂದ ಭಕ್ತರು ಮಂತ್ರಾಲಯಕ್ಕೆ ಆಗಮಿಸುತ್ತಾರೆ. ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು ಬೃಂದಾವನ ಪ್ರವೇಶ ಮಾಡಿ ಶತಮಾನಗಳು ಕಳೆದರೂ ಅವರ ಭಕ್ತಿ, ಬೋಧನೆ ಮತ್ತು ಆರಾಧನೆ ಇಂದಿಗೂ ಜೀವಂತವಾಗಿವೆ. ಮಂತ್ರಾಲಯದ ಬೃಂದಾವನಕ್ಕೆ ಹೋಗುವ ಪ್ರತಿಯೊಬ್ಬ ಭಕ್ತನು ಮನಸ್ಸಿನಲ್ಲೂ ಒಂದೇ ಭಾವನೆ: ಗುರು ರಾಘವೇಂದ್ರ ನಮ್ಮನ್ನು ಕಾಪಾಡಿ ನಮ್ಮ ಜೀವನದಲ್ಲಿ ಧರ್ಮದ ಬೆಳಕನ್ನು ನೀಡಿ. ಆದುದರಿಂದಲೇ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳನ್ನು ಭಕ್ತರು ಕಲ್ಪವೃಕ್ಷ, ಕಾಮಧೇನು ಎಂದು ಸ್ಮರಿಸುತ್ತಾರೆ. ಧನ್ಯವಾದ. ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಕೃಪೆ ನಮ್ಮೆಲ್ಲರ ಮೇಲೆ ಇರಲಿ.